ಶತಾಯುಷಿ ಬಸವ ತತ್ವದ ಅನುಯಾಯಿ ಸ್ವಾತಂತ್ರ್ಯ ಹೋರಾಟಗಾರ ಜೊತೆಗೆ ಒಂದು ಕಡೆ ಹಿರಿಯ ಜೀವ ಅವರೀಗ ವಿಧಿವಶರಾಗಿದ್ದಾರೆ. ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ಭೀಮಣ್ಣ ಖಂಡ್ರೆ ಬಳಲ್ತಾ ಇದ್ರು. ಬೀದರ್ನ ಭಾಲ್ಕಿಯ ನಿವಾಸದಲ್ಲಿ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. 102 ವರ್ಷ ಅವರಿಗೆ. ತಮ್ಮ ಮನೆಯಲ್ಲೇ ಚಿಕಿತ್ಸೆ ಕೂಡ ಪಡಿತಾ ಇದ್ರು ಭೀಮಣ್ಣ ಖಂಡ್ರೆ. ಇನ್ನು ತಂದೆ ಭೀಮಣ್ಣ ಖಂಡ್ರೆ ಅವರನ್ನ ನೆನೆದು ಸಚಿವ ಈಶ್ವರ್ ಖಂಡ್ರೆ ಭಾವುಕರಾದರು. ಭಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಭೀಮಣ್ಣ ಖಂಡ್ರೆ ಆಯ್ಕೆಯಾಗಿದ್ದರು. 1992ರಲ್ಲಿ ಮೊಯ್ಲಿ ಸರ್ಕಾರದಲ್ಲಿ ಸಾರಿಗೆ ಸಚಿವರೂ ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದರು. 1994ರಿಂದ 2000ರಲ್ಲಿ ಪರಿಷತ್ ಸದಸ್ಯರಾಗಿ ಭೀಮಣ್ಣ ಖಂಡ್ರೆ ಸೇವೆಯನ್ನು ಸಲ್ಲಿಸಿದರು. ಶತಾಯುಷಿ 102 ವರ್ಷಗಳನ್ನು ಒಂದು ಬಾಳ್ವೆಯನ್ನು ಮಾಡಿದಂಥವರು. ಜೊತೆಗೆ ಕರ್ನಾಟಕದ ಏಕೀಕರಣದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಕರ್ನಾಟಕ ಒಂದು ಏಕೀಕರಣ ಆಗಲಿಕ್ಕೆ ಭೀಮಣ್ಣ ಖಂಡ್ರೆಯವರ ಪಾತ್ರ ಅಪಾರವಾಗಿದೆ. ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಒಂದು ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳವಳಿಯಲ್ಲೂ ಕೂಡ ಭಾಗಿಯಾಗಿದ್ದರು ಭೀಮಣ್ಣ ಖಂಡ್ರೆಯವರು. ಬಸವ ತತ್ವದ ಅನುಯಾಯಿಯಾಗಿ ಜೊತೆಗೆ ಸಚಿವರೂ ಕೂಡ ಆಗಿ ಸೇವೆಯನ್ನು ಸಲ್ಲಿಕೆ ಮಾಡಿದಂತಹ ಒಂದು ಸುದೀರ್ಘ ಜೀವನ ನಡೆಸಿದಂತಹ ಭೀಮಣ್ಣ ಖಂಡ್ರೆ ಈಗ ಲಿಂಗೈಕ್ಯರಾಗಿದ್ದಾರೆ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಗಣ್ಯರು ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಎಕ್ಸ್ ಖಾತೆ ಮೂಲಕ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪ ಸೂಚಿಸಿದ್ದಾರೆ. ಹಿರಿಯ ರಾಜಕಾರಣಿ ಭೀಮಣ್ಣ ನಿಧನದಿಂದ ದುಃಖಿತರಾಗಿದ್ದೀನಿ. ಶರಣ ಚಿಂತನೆಗಳ ನೆರಳಂತೆ ಬಾಳಿದಂತಹ ಧೀಮಂತ ನಾಯಕ ಭೀಮಣ್ಣ ಖಂಡ್ರೆ. ಇನ್ನು ಭೀಮಣ್ಣ ಖಂಡ್ರೆ ನಿಧನದಿಂದ ನಾಡಿಗೆ ತುಂಬಲಾರದಂತಹ ನಷ್ಟವಾಗಿದೆ. ಎಕ್ಸ್ ಖಾತೆ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಹುಟ್ಟು ಹೋರಾಟಗಾರರಾಗಿ ಬೀದರ್ನ ಕರ್ನಾಟಕದಲ್ಲೇ ಉಳಿಲಿಕ್ಕೆ ಭೀಮಣ್ಣ ಖಂಡ್ರೆ ಅವರ ಹೋರಾಟ ಇದೆಯಲ್ಲ, ಅದು ಇವತ್ತು ಆ ಭಾಗದ ಜನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಈ ಗಡಿ ಭಾಗವನ್ನು ಬೇರೆ ರಾಜ್ಯದವರು ಆಕ್ರಮಣ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದರೂ ಕೂಡ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ ಬೀದರ್ ಕರ್ನಾಟಕದ ಭಾಗ ಅಂತ ಅಂದಿನ ಕಾಲದಲ್ಲಿ ಹೋರಾಟ ಮಾಡಿದಂತಹ, ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾದಂತಹ ಹೆಗ್ಗಳಿಕೆ ಭೀಮಣ್ಣ ಖಂಡ್ರೆ ಅವರಿಗೆ ಸಲ್ಲಲೇಬೇಕು. ಜೊತೆಗೆ ಬಸವ ತತ್ವದ ಅನುಯಾಯಿಗಳಾಗಿ ಒಂದು ಬಸವ ತತ್ವವನ್ನು ವಚನವನ್ನು ಪಸರಿಸಿದಂತಹ ಮಹಾನ್ ವ್ಯಕ್ತಿ ಭೀಮಣ್ಣ ಖಂಡ್ರೆ. ಇಂದು ಸಂಜೆ ಬಾಲ್ಕಿಯಲ್ಲಿ ಭೀಮಣ್ಣ ಖಂಡ್ರೆ ಅಂತ್ಯಕ್ರಿಯೆ ಆಗುತ್ತೆ. ಬಾಲ್ಕಿಯ ಗಾಂಧಿಗಂಜಿನ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪತ್ನಿ ಲಕ್ಷ್ಮೀಬಾಯಿ ಸಮಾಧಿ ಪಕ್ಕದಲ್ಲೇ ಭೀಮಣ್ಣ ಅಂತ್ಯಕ್ರಿಯೆ ಆಗುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳು ನಡೆಯುತ್ತವೆ. ಇವತ್ತು ಸಂಜೆ ಬಾಲ್ಕಿಯಲ್ಲಿ ಭೀಮಣ್ಣ ಖಂಡ್ರೆ ಅಂತ್ಯಕ್ರಿಯೆಗಿಂತ ಮುಂಚೆ ಈಗ ಬಾಲ್ಕಿಯ ಗಾಂಧಿಗಂಜಿನ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಈ ಭೀಮಣ್ಣ ಖಂಡ್ರೆ ಅವರ ಒಂದು ಪತ್ನಿ ಏನಿದ್ರಲ್ಲ ಲಕ್ಷ್ಮೀಬಾಯಿ, ಅವರ ಸಮಾಧಿ ಪಕ್ಕದಲ್ಲೇ ಭೀಮಣ್ಣ ಅಂತ್ಯಕ್ರಿಯೆ ನಡೆಯುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ನಡೆಯುತ್ತೆ. ಬದುಕಿದ್ದಾರೆ. ಸಾಯಂಕಾಲ ಸಂಜೆ 10:50 ಲಿಂಗೈಕ್ಯರಾಗಿದ್ದಾರೆ. ನಮ್ಮನ್ನು ಅಗಲಿ ಹೋಗಿದ್ದಾರೆ. 15 ದಿವಸಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಇವತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಾ ಇತ್ತು. ಅವರು ಮತ್ತೆ ಚೇತರಿಸ್ಕೊಳ್ತಾರೆ, ನಮ್ಮ ಮಧ್ಯದಲ್ಲಿ ಇರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಒಂಥರ ವಿಶ್ವಾಸ ಇತ್ತು. 102 ವರ್ಷಗಳ ಸಾರ್ಥಕ ಬದುಕನ್ನು ಅವರು ಬದುಕಿದ್ದಾರೆ. ಅವರು ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ, ಅವರಿಗಾಗಿ ಪೂಜೆ ಸಲ್ಲಿಸಿದ್ದಾರೆ. ಸುಮಾರು ಎಲ್ಲ ಮಠಾಧೀಶರು, ಪೂಜ್ಯರು, ಇಡೀ ರಾಜ್ಯದಾದ್ಯಂತ ಇರುವಂಥ ಬ್ಯಾಂಗ್ಳೂರು ಬೇರೆ ಬೇರೆ ಕಡೆಯಿಂದ ಸಹಿತ ಇವತ್ತು ಪೂಜ್ಯರು ಬಸವಲಿಂಗ ಪಟ್ಟದೇವರು, ಪೂಜ್ಯ ರಂಭಾಪುರಿ ಶ್ರೀಗಳು, ಕೇದಾರ ಶ್ರೀಗಳು, ದಿಂಗಾಲೇಶ್ವರ ಶ್ರೀಗಳು, ಬಾತಂಬ್ರ ಶ್ರೀಗಳು, ಹುಲ್ಸೂರು ಶ್ರೀಗಳು, ಅರ್ಕೂಡು ಶ್ರೀಗಳು, ಹುಬ್ಬಳ್ಳಿ 3000 ಮಠ ಶ್ರೀಗಳು, ತಾಶಿಗಳಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಇವತ್ತು ರಾತ್ರಿ 10:50 ಗಂಟೆಗೆ ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಇವತ್ತು ಸುಮಾರು 15 ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಬೀದರ್ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಲೋಕನಾಯಕರಾದ ಭೀಮಣ್ಣ ಖಂಡ್ರೆಯವರು ನಮ್ಮಿಂದ ಅಗಲಿದ್ದು ಇಡೀ ನಾಡಿಗೆ ನಾಡೆ
ಭಾಳ ಅಪಾರವಾದಂಥ ಹಾನಿಯನ್ನು ಅನುಭವಿಸ್ತಾ ಇದೆ. ಶ್ರೀಯುತರು ಭೀಮಣ್ಣ ಖಂಡ್ರೆಯವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಎಲ್ಲ ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿಯೂ ಅವರ ಸೇವೆ ಅಪಾರವಾದದ್ದು. ಅದು ಅಖಿಲ ಭಾರತ ವೀರಶೈವ ಮಹಾಸಭೆ ಇರ್ಬೋದು, ಶೈಕ್ಷಣಿಕ ರಂಗದಲ್ಲಿ ಅವ್ರ ಸೇವೆ ಇರ್ಬೋದು, ರಾಜಕೀಯ ರಂಗದಲ್ಲಿ ಅವ್ರ ಸೇವೆ ಇರ್ಬೋದು, ಸಾಮಾಜಿಕ ರಂಗದಲ್ಲಿರ್ಬೋದು, ಎಲ್ಲ ರಂಗದಲ್ಲಿ ಅವರು ಸೇವೆಯನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಮಠಕ್ಕೆ ಭೀಮಣ್ಣ ಖಂಡ್ರೆಯವರ ಮನೆತನಕ್ಕೆ ಭಾಳ ಅವಿನಾಭಾವ ಸಂಬಂಧ ಇದೆ. ಭಾಳ ಒಂದು ನಾಣ್ಯದ ಎರಡು ಮುಖಗಳ ಹಂಗೆ ನಮ್ಮದು ಮಠ ಮತ್ತು ಖಂಡ್ರೆ ಮನೆತನ ನಡ್ಕೊಂಡು ಬಂದಿದೆ. ಆ ದಿಸೆಯಲ್ಲಿ ಅವರು ಇವತ್ತು ನಮ್ಮಿಂದ ಅಗಲಿದ್ದಾರೆ. ಅವರು ಶತಾಯುಷಿಗಳಾಗಿ ಬಾಳಿ ತಮ್ಮ ಕರ್ತವ್ಯವನ್ನು ಪೂರೈಸಿ ಒಂದು ಕ್ಷಣನೂ ಅವ್ರ ಜೀವನದಲ್ಲಿ ವ್ಯರ್ಥ. ನಮ್ಮನ್ನು ನಿಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಅವರು ಅಗಲಿದ್ದಾರೆ. ಇಡೀ ನಮ್ಮ ನಾಡಿಗೆ, ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಇದೊಂದು ಶಕ್ತಿ ಕಳ್ಕೊಂಡಂಗಾಗಿದೆ. ನಿಜಕ್ಕೂ ರಾಜಕೀಯ ಕ್ಷೇತ್ರ ಅಂದರೆ ಇದೊಂದು ರೀತಿ ಕಲುಷಿತೂ ಇದೆ. ಅದರಲ್ಲಿ ರಾಜಕೀಯ ಸೇವಾ ಅಂತಿ ತೋರಿಸ್ಕೊಟ್ಟಂಥ ಶ್ರೇಯಸ್ಸು ಅದು ಲೋಕನಾಯಕ ಭೀಮಣ್ಣ ಖಂಡ್ರೆಯವರಿಗೆ ಸಲ್ತದೆ. ನಾನು ಭಾಲ್ಕಿ ಮಠಕ್ಕೆ 1993ಕ್ಕೆ ಬಂದಿದ್ದೆ. ಒಂದು ನಮ್ಮ ಶಾಲೆಯಿಂದ ಒಂದು ಪ್ರವಾಸ ಇತ್ತು. ಅಲ್ಲಿ ವಿಧಾನಸೌಧಕ್ಕೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದರು. ಭಾಲ್ಕಿ ವಿದ್ಯಾರ್ಥಿಗಳಂದ್ರೆ ವಿಧಾನಸೌಧದಾಗ ಅವ್ರು ಭಾಳ ಗೌರವದಿಂದ ಕಂಡರು. ಕಾರಣ ಅಂದರೆ ಲೋಕನಾಯಕ ಭೀಮಣ್ಣ ಖಂಡ್ರೆಯವ್ರ ಸಲ ವಿಧಾನಸೌಧ ಒಳಗೆ ಹೋದ್ರೆ ಭಾಳ ಅವರು ಒಳಗೆ ವಿಧಾನಸೌಧದಾಗ ಮಾತಾಡಿದ್ರೆ ವಿಧಾನಸೌಧನೇ